Hi all. In this video, we are going to look the continuation of guarantee of profits of a partner when guarantee is given by firm. So guarantee ಬಂದ್ಬಿಟ್ಟು ಫರ್ಮ್ ಕೊಟ್ರೆ ನಾವು ಹೆಂಗ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. So first, Sachin and Rahul were partners in a firm, sharing profit and losses in the ratio of 3:2. ಸೊ ಸಚಿನ್ ಮತ್ತೆ ರಾಹುಲ್ ಬಂದ್ಬಿಟ್ಟು ಪಾರ್ಟ್ನರ್ಸ್ ಆಗಿರ್ತಾರೆ, 3:2 ರೇಷಿಯೋನಲ್ಲಿ ಶೇರ್ ಮಾಡ್ಕೊಳ್ತಿರ್ತಾರೆ. ದೇ ಅಡ್ಮಿಟ್ ಧೋನಿ ಫಾರ್ 1/6 ಶೇರ್ ಇನ್ ಪ್ರಾಫಿಟ್ಸ್. ಸೊ ಧೋನಿ ಬಂದ್ಬಿಟ್ಟು ನ್ಯೂ ಪಾರ್ಟ್ನರ್ ಆಗ್ತಾನೆ. ಒಂದು ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಪಕ್ಕದಲ್ಲೇ ಕೊಡ್ತಾರಲ್ವ ರೇಷಿಯೋ, ಅದನ್ನೇ ನಾವು ತಗೋಬೇಕು ಯಾವಾಗಲೂ ಅಷ್ಟೇ. ಸಚಿನ್ ಮತ್ತೆ ರಾಹುಲ್ದು 3:2 ರೇಷಿಯೋನೇ ನಾವು ತಗೋಬೇಕು. ಹಾಗೆ ಧೋನಿದು 1/6 ರೇಷಿಯೋನೇ ನಾವು ತಗೋಬೇಕು. and guaranteed that his share of profits will not be less than 25,000. ಸೊ ಗ್ಯಾರಂಟಿ ಮಾಡ್ತಿದ್ದಾರೆ 25,000 ಒಳಗೆ ಕೊಡಲ್ಲ, ಅಂದ್ರೆ 25,000 ನಿಮಗೆ ಪಕ್ಕ ಪ್ರಾಫಿಟ್ ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿ ಕೊಡ್ತಿದ್ದಾರೆ ಧೋನಿಗೆ, ಸಚಿನ್ ಮತ್ತೆ ರಾಹುಲ್ ಇಬ್ರು ಸೇರ್ಕೊಂಡು. ಟೋಟಲ್ ಪ್ರಾಫಿಟ್ಸ್ ಆಫ್ ದ ಫರ್ಮ್ ವರ್ 90,000. ಸೊ ಫರ್ಮ್ದು ಬಂದ್ಬಿಟ್ಟು ಟೋಟಲ್ ಪ್ರಾಫಿಟ್ 90,000 ಇದೆ ನೆಟ್ ಪ್ರಾಫಿಟ್. Calculate share of profits for each partner when guarantee is given by firm. New profit sharing ratio is 3:2:1. ಇದು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಬಟ್ ಸ್ಟಿಲ್ ಯು ಕ್ಯಾನ್ ಇಗ್ನೋರ್ ದಿಸ್. ಏನಕ್ಕೆ ಅಂತ ಹೇಳಿದ್ರೆ ಒಂದೊಂದ್ಸರಿ ಕನ್ಫ್ಯೂಸ್ಡ್ ಆಗೋದಕ್ಕೆ ಬೇರೆ ನಂಬರ್ಸ್ ಇಲ್ಲಿ ಕೊಟ್ಟಿರೋದು ಇಲ್ಲಿರಲ್ಲ. ಇಲ್ಲಿ 3:2 ಇದೆ ಅಲ್ವಾ, ಇಲ್ಲಿ ಏನು ಮಾಡಿರ್ತಾರೆ 2:3 ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಬೆಟರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಗ್ನೋರ್ ಮಾಡ್ಬಿಟ್ಟು ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳೋಣ. ಈಗ ಫಸ್ಟ್ ವರ್ಕಿಂಗ್ಸ್ ಮಾಡೋಣ. ವರ್ಕಿಂಗ್ಸ್ ತೋರಿಸ್ಬೇಕು, ಟೋಟಲ್ ಪ್ರಾಫಿಟ್ಸ್ ಅಂತ ಬರ್ಕೊಳ್ತೀನಿ. ಸಚಿನ್, ರಾಹುಲ್, ಧೋನಿ 90,000 ಪ್ರಾಫಿಟ್ ಬಂದಿರೋದು ಆ ವರ್ಷ. ಸೊ 90,000 ಮೂರು ಜನಕ್ಕೆ ಹೋಗುತ್ತೆ. ಟೋಟಲ್ ಪ್ರಾಫಿಟ್ಸ್ ಯಾವಾಗಲೂ ಅಷ್ಟೇ ಎಲ್ಲ ಪಾರ್ಟ್ನರ್ಸ್ಗೂ ಹೋಗುತ್ತೆ. ಸೊ ಕ್ವಶನ್ ಕೊಟ್ಟಿರಂಗೆ 3:2 ಅನ್ನೋ ರೇಷಿಯೋ ಒಂದೈತೆ, ಮತ್ತೆ 1/6 ಅಂತ ಹೇಳಿದ್ದಾರೆ, ಆಯ್ತಾ. ಈಸ್ಟು 1 ಅಂತ ಅರ್ಥ. ನೋಡಿ 1 ಮಾತ್ರ ನಾನು ತಗೊಂಡಿರೋ, ಡಿವೈಡೆಡ್ ಬೈ 6 ತಗೊಂಡಿಲ್ಲ. ಬೇಕಂತ ಹೇಳಿರೋ ತಗೋಬಹುದು, ಬಟ್ ನೀವು ಆ್ಯಡ್ ಮಾಡಿದ್ರೆ ಅಷ್ಟೇ ಬರುತ್ತೆ. 3 + 2 + 1 ಮಾಡಿದ್ರೆ 6 ಬರುತ್ತೆ. ಸೊ ಡಿವೈಡ್ ಬೈ 6 ಸಚಿನ್ಗೆ 3, ರಾಹುಲ್ಗೆ 2, ಧೋನಿಗೆ 1. ಈಗ 90,000 ಇಂಟು 3/6 45,000 ಸಚಿನ್ಗೆ, 90,000 ಇಂಟು 2/6 30,000 ರಾಹುಲ್ಗೆ, 90,000 ಡಿವೈಡೆಡ್ ಬೈ 6 15,000 ಧೋನಿಗೆ. ಸೊ ಇಲ್ಲಿಗೆ ಪ್ರಾಫಿಟ್ ಬಾಯಿತು. ಈಗ ಒಂದು ಅಬ್ಸರ್ವ್ ಮಾಡಬೇಕು, ಗ್ಯಾರಂಟಿ ಕೊಟ್ಟಿರೋದೆಷ್ಟು 25,000 ಗ್ಯಾರಂಟಿ ಕೊಟ್ಟಿದ್ದಾರೆ ಯಾರಿಗೆ, ಧೋನಿಗೆ. ಬಟ್ ಧೋನಿಗೆ ಸಿಗ್ತಿರೋದೆಷ್ಟು 15,000 ಮಾತ್ರ ಸಿಗ್ತೈತೆ. ಉಳಿದಿರೋದು ಎಷ್ಟು ಕಡಿಮೆ ಆಯ್ತಾ, 10,000 ಕಡಿಮೆ ಆಯ್ತು. ಸೊ ಅದನ್ನ ಬಂದ್ಬಿಟ್ಟು ಫರ್ಮ್ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಇಸ್ ಗಿವನ್ ಬೈ ಫರ್ಮ್ ಅಂತ ಹೇಳಿದ್ರೆ ಕಂಪನಿನೇ ನಾವು ಫರ್ಮ್ ಅಂತ ಕರಿತೀವಿ. ಬಟ್ ಪಾರ್ಟ್ನರ್ಶಿಪ್ ಅಲ್ಲಿ ಕಂಪನಿ ಅನ್ನೋದು ಮೆನ್ಷನ್ ಮಾಡಬಾರ್ದು. ಫರ್ಮ್ ಅನ್ನೋದೇ ಒಂದು ಒಳ್ಳೆ ವೊಕ್ಯಾಬ್ಯುಲರಿ ಯೂಸ್ ಮಾಡಬೇಕು. ಸೊ ಫರ್ಮ್ ಅಲ್ಲಿ ಯಾರ್ಯಾರಿದ್ದಾರೆ, ಸಚಿನ್ ಮತ್ತೆ ರಾಹುಲ್, ಅವರಿಬ್ಬರೇ ಬಂದ್ಬಿಟ್ಟು ಶೇರ್ ಮಾಡಬೇಕು, ಏನಿಲ್ಲ. ಸೊ ಡಿಫಿಷಿಯನ್ಸಿ ಆರ್ ಶಾರ್ಟೇಜ್ ಎಷ್ಟು ಆಫ್ ₹10,000 is borne by Sachin and Rahul. ಇದು ಮಾತ್ರ ರೇಷಿಯೋ ತಗೋಬೇಕು. ಇನ್ ದ ರೇಷಿಯೋ ಸಚಿನ್ ಮತ್ತೆ ರಾಹುಲ್ ರೇಷಿಯೋ ಎಷ್ಟು ಕ್ವಶನ್ ಕೊಟ್ಟಿರೋದು 3:2, ಇದು ಮಾತ್ರ ತಗೋಬೇಕು, 1/6 ತಗೋಬಾರ್ದು. ಸೊ ಈ 10,000 ಹೆಂಗ್ ಬಂತು, ಗ್ಯಾರಂಟಿ ಅಮೌಂಟ್ ಬಂದ್ಬಿಟ್ಟು 25,000. ನೆಟ್ ಪ್ರಾಫಿಟ್ ಎಷ್ಟು ಸರಿ ಅಂದ್ರೆ ಪ್ರಾಫಿಟ್ ಕೊಟ್ಟಿರೋದು ಎಷ್ಟು, ಅವನಿಗೆ 15,000 ಪ್ರಾಫಿಟ್ ಕೊಟ್ಟಿರೋದು. ಸೊ 10,000 ಕಡಿಮೆ ಆಯ್ತಲ್ವಾ ಅದು. ಈಗ ಸಚಿನ್, ಇಲ್ಲಿ ರಾಹುಲ್, ಸಚಿನ್ ಎಷ್ಟು 10,000 ಇಬ್ರಿಗೂ ಹಾಕೋಬೇಕು, 10,000
ಶೇರ್ ಎಷ್ಟು ಕ್ಯಾಲ್ಕುಲೇಟ್ ಮಾಡೋಣ. 3:2, 3 + 2 ಆ್ಯಡ್ ಮಾಡಿದರೆ 5 ಬರುತ್ತೆ. ಸೊ ಡಿವೈಡ್ ಬೈ 5. ಸಚಿನ್ಗೆ 3 ಹೋಗುತ್ತೆ, ರಾಹುಲ್ಗೆ 2 ಬರುತ್ತೆ. ಸೊ 10,000 ಇಂಟು 3/5 6,000. Again 10,000 into 2/5 4,000. ಸೊ ಆ್ಯಡ್ ಮಾಡಿ ನೋಡ್ಕೊಳ್ಳಿ. 6,000 + 4,000 10,000 ಬರುತ್ತಾ? ಎಸ್ ಬರುತ್ತೆ. ಇದು ಆ್ಯಡ್ ಮಾಡಿ ನೋಡ್ಕೊಳ್ಳಿ 90,000 ಬರುತ್ತಾ ಅಂತ ಹೇಳಿ. ಇಲ್ಲಿ ಟೋಟಲ್ ಪ್ರಾಫಿಟ್ಸ್ ಅಂತ ಬರ್ಕೊಳ್ಳೋಣ. ಸೊ 45,000 ಇಲ್ಲಿ, ದೆನ್ 30,000 ಇಲ್ಲಿ, ದೆನ್ 15,000. ಸೊ 90,000 ಬಂತಲ್ವಾ? ಸೊ ಕರೆಕ್ಟ್ ಇದೆ ನಾವು ಮಾಡಿರೋದು. ಈಗ ಇನ್ ದ ಬುಕ್ಸ್ ಆಫ್ ದ ಫರ್ಮ್ ಅಂತ ಫಸ್ಟ್ ತೋರಿಸ್ಬೇಕು. ದೆನ್ ಡೆಟಾರ್, ಕ್ರೆಡಿಟಾರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2025. ಸೇಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೆಂಗೆ ಮಾಡ್ತೀವಿ ಅದೇ ಥರ ಗ್ಯಾರಂಟಿ ಆಫ್ ಪಾರ್ಟ್ನರ್ಸ್ಗೂ ಸೇಮ್ ಫಾರ್ಮೆಟ್, ಸೇಮ್ ಮೆಥಡ್. ಫಸ್ಟ್ ನಾವು ಏನು ಬರ್ಕೋಬೇಕು? ಕ್ವಶನ್ ಏನು ಕೊಟ್ಟಿದ್ದಾರೆ? 90,000 ಅನ್ನೋದು ಪ್ರಾಫಿಟ್ ಅಮೌಂಟ್ ಕೊಟ್ಟಿದ್ದಾರೆ. ಟೋಟಲ್ ಪ್ರಾಫಿಟ್ಸ್ ಆಫ್ ದ ಫರ್ಮ್ ವರ್ 90,000. ಇದನ್ನ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕೋಬೇಕು. ನೆಟ್ ಪ್ರಾಫಿಟ್ 90,000 ಅಂತ ಹಾಕೋಬೇಕು. ಈಗ 2 ಅಂತ ಇಲ್ಲಿ ಹಾಕೋಬೇಕು. ಸೊ 2 ಪ್ರಾಫಿಟ್ಸ್ ಟ್ರಾನ್ಸ್ಫರ್ಡ್ ಟು ಅಂತ ಹಾಕ್ಕೊಂಡು ಫಸ್ಟು ಯಾರು? ಸಚಿನ್ಸ್ ಕ್ಯಾಪಿಟಲ್ ಅಕೌಂಟ್. ಒಂದು ಇನ್ನರ್ ಕಾಲಮ್ ಒಂದು ಡ್ರಾ ಮಾಡ್ಕೊಳ್ಳೋಣ. ಸೊ ದಟ್ ಕ್ಲೀನ್ ಆಗಿರುತ್ತೆ. ಪ್ರೆಸೆಂಟ್ ನಾವು ಹೆಂಗೆ ಮಾಡ್ತೀವಿ ಅನ್ನೋದು ಪ್ರೆಸೆನ್ಸ್ ಆಫ್ ಮೈಂಡ್ ನೋಡ್ತಾರೆ ಅದಕ್ಕೆ. ಸೊ ಇನ್ನರ್ ಕಾಲಮಲ್ಲಿ 45,000 ಅನ್ನೋದು ಸಚಿನ್ದು ಪ್ರಾಫಿಟ್ಟು ಮೈನಸ್ ಡಿಫಿಷಿಯನ್ಸಿ ಶೇರ್. ಎಷ್ಟು ಡಿಫಿಷಿಯನ್ಸಿ ಶೇರ್? 6,000. ಸೊ ಮೈನಸ್ ಮಾಡಿದಾಗ ಈ ಥರ ಆ್ಯರೋ ಮಾರ್ಕ್ ಹಾಕಿ ತೋರಿಸಿದ್ದೀನಿ. 45,000ಅಲ್ಲಿ 6,000 ಮೈನಸ್ ಆದಾಗ 39,000 ಪ್ರಾಫಿಟ್ ಹೋಗುತ್ತೆ ಸಚಿನ್ ಕ್ಯಾಪಿಟಲ್ಗೆ. ನೆಕ್ಸ್ಟ್ ರಾಹುಲ್ಸ್ 2 ಅಂತ ಬರೀಬೇಕು. 2 ರಾಹುಲ್ಸ್ ಕ್ಯಾಪಿಟಲ್ ಅಕೌಂಟ್. ಏನಕ್ಕೆ ಇಲ್ಲಿ ಸಚಿನ್ ಬರ್ದಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಬರ್ದಿದ್ದೀವಿ ನಾವು 2 ಅಂತ, ಸೊ ಅದಕ್ಕೆ. ಬಟ್ ಬರ್ಕೋಬಹುದು 2 ಅಂತ ಮತ್ತೆ ಕೂಡ. ಎಷ್ಟು? 30,000 ಪ್ರಾಫಿಟ್. ಒಂದು ಅವನಿಗೇನಾದ್ರು ಡಿಫಿಷಿಯನ್ಸಿ ಆಯಿತಾ? ಎಸ್, ಅವನು ಗ್ಯಾರಂಟಿ ಕೊಡ್ತಾನಲ್ವ, ಫರ್ಮಲ್ಲಿ ಅವನೇ ಇದ್ದಾನಲ್ವ, ಸೊ ಅದಕ್ಕೆ. ಎಷ್ಟು? ರಾಹುಲ್ದು 4,000 ಅವ್ನು ಗ್ಯಾರಂಟಿ ಕೊಡ್ತಾನೆ. ಸೊ 30,000 4,000 ಹೋದರೆ ಎಷ್ಟು? 26,000. ಎಲ್ಲರೂ ಮಾರ್ಕ್ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಥರ್ಡ್ ಒನ್. ಈಗ ಧೋನಿಸ್ 2 ಧೋನಿಸ್ ಕ್ಯಾಪಿಟಲ್ ಅಕೌಂಟ್. ಧೋನಿಗೆ ಎಷ್ಟು ಕೊಡ್ಬೇಕು ನಾವೀಗ? ಧೋನಿಗೆ ಕ್ವಶನಲ್ಲಿ ಹೇಳಿದ್ದಾರೆ 15,000 ಅಂತ ಹೇಳಿ. ಸರಿ, ಪ್ರಾಫಿಟ್ ನಾವು ಕಂಡಿಡ್ದಿರೋದು ಆಲ್ರೆಡಿ 15,000 ಮಾತ್ರ ಅವನಿಗೈತೆ. ಈಗ ಡಿಫಿಷಿಯನ್ಸಿ ಅವನು ತಗೊಳ್ತಾನೆ, ಪ್ಲಸ್ ಮಾಡಬೇಕು. ಸೊ ಡಿಫಿಷಿಯನ್ಸಿ ರಿಸೀವ್ಡ್ ಅಂತ ತೋರಿಸ್ಬೇಕು. ಯಾರ್ಯಾರ ಕಡೆಯಿಂದ? ಸಚಿನ್, ರಾಹುಲ್, ರೈಟ್. ಈಗ 2 ಧೋನಿಸ್ ಕ್ಯಾಪಿಟಲ್ ಅಕೌಂಟ್ ಹೇಳಿ 15,000 ಅನ್ನು ತೋರಿಸಿದ್ದೀನಿ ನೋಡಿ. ಇಲ್ಲಿರೋ 15,000ನ ತೋರಿಸಿದ್ದೀನಿ. ಇಲ್ಲಿ ಡಿಫಿಷಿಯನ್ಸಿ ಇಲ್ಲಿ ಮೈನಸ್ ಮಾಡಿದ್ವಲ್ವಾ, 6,000 ಮೈನಸ್ ಮಾಡಿರೋದು ಇಲ್ಲಿ ಪ್ಲಸ್ ಆಗುತ್ತೆ. ಅದೇ ಥರ ಡಿಫಿಷಿಯನ್ಸಿ ಶೇರು ಮೈನಸ್ ಮಾಡಿರೋ 4,000 ಇಲ್ಲಿ ಪ್ಲಸ್ ಆಗುತ್ತೆ. ಓಕೆ, ಆರೋ ಮಾರ್ಕ್ ಮಾಡಿ ತೋರಿಸ್ತೀನಿ. 15,000 6,000 4,000 ಮಾಡಿದರೆ 25,000 ಬಂತು. ಗ್ಯಾರಂಟಿ ಕೊಟ್ಟಿರೋದು ಎಷ್ಟು? ಕ್ವಶನಲ್ಲಿ 25,000 ಅನ್ನೋದು ಅವ್ರು ಗ್ಯಾರಂಟಿ ಕೊಟ್ಟಿದ್ರು, ನೋಡಿದ್ರಲ್ವಾ? ಈ ಗ್ಯಾರಂಟಿ ಇದು. ಈಗ ನಾವು ಮಾಡಿರೋದು ಎಲ್ಲ ಕರೆಕ್ಟ್ ಅಂತ ಹೇಳಿದರೆ
ಅಡಿಷನ್ ಮಾಡಿರೋ ಕಡೆ ಅಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಮಾಡಿರೋದು ಕರೆಕ್ಟ್ ಅಂತಲ್ಲ, ಎರಡು ಬ್ಯಾಲೆನ್ಸ್ ಆಗುತ್ತೆ. ಸೊ ನೋಡ್ಕೊಳ್ಳಿ, ಇಲ್ಲಿ 90,000 ಐತೆ, ಅದಕ್ಕೆ ಕ್ರೆಡಿಟಾರ್ ಕಡೆ ಹಾಕ್ಕೊಂಡಿದ್ದೀನಿ. ಇದು 90,000 ಬರಬೇಕು. ನೋಡೋಣ. 39,000 ಪ್ಲಸ್ 26,000 ಪ್ಲಸ್ 25,000 90,000 ಬಂತು. ಸೊ ಮ್ಯಾಚ್ ಆಯಿತು. ಓಕೆ. ಸೊ ಈ ಪ್ರಾಬ್ಲಮಲ್ಲಿ ನಾವು ಗ್ಯಾರಂಟೀಸ್ ಗಿವನ್ ಬೈ ಫರ್ಮ್ ಕೊಟ್ಟರೆ ಹೆಂಗೆ ಮಾಡೋದು ಅನ್ನೋದನ್ನ ನಾವು ನೋಡಿರೋದು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಬಂದುಬಿಟ್ಟು ಗ್ಯಾರಂಟಿ ಬಂದುಬಿಟ್ಟು ಈಕ್ವಲ್ ಆಗಿ ಬಂದುಬಿಟ್ಟು ಕೊಟ್ಟರೆ ಹೆಂಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ವಿಡಿಯೋನಲ್ಲಿ ಬಂದುಬಿಟ್ಟು ಗ್ಯಾರಂಟಿ ಫರ್ಮ್ ಕೊಟ್ಟರೆ ಹೆಂಗೆ ಮಾಡೋದು ಅನ್ನೋದನ್ನ ನೋಡಿದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. If you like this video, please like, share and subscribe with your friends. Thank you.